ಜೋಳದ ರೊಟ್ಟಿ ಊಟ ಅಂದಿದ ತಕ್ಷಣ ಇಲ್ಲಿ ಖಾರವಾಗಿ ಹಸಿರು ಮೆಣಸಿನಕಾಯಿ ಖಾರ ಹಾಗೂ ಕೆಂಪು ಮೆಣಸಿನಕಾಯಿ ಖಾರ ಅಂತ ಕೊಟ್ಬಿಟ್ಟಾರೆ. ಅದು ಸರಿ ಖಾರ ಕೊಡುತ್ತೆ. ಸೊ ಹಂಗಾಗಿ ಈ ಖಾರ ಸುದ್ದಿಗೆ ನಾವು ಹೋಗ್ಲಿಲ್ಲ. ಶೇಂಗಾ ಚಟ್ನಿ ಹಾಗೂ ಮೊಸರು ಅಲ್ಟಿಮೇಟ್ ಆಗೈತೆ. ಇದನ್ನ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಸರ್ ಹೋಟೆಲ್ ಹೆಸರು ಬಂದ್ಬಿಟ್ಟು ಶ್ರೀ ಪವಾಡ ಬಸವೇಶ್ವರ ಉತ್ತರ ಕರ್ನಾಟಕ ಮನೆ ಊಟ ಅಂತ ಮಾಡಿದೀವಿ. ಇದು ಪ್ಯೂರ್ಲಿ ಏನಂತಂದ್ರೆ ಬಿಜಾಪುರ ಊಟ. ಬಿಜಾಪುರಲ್ಲಿ ಯಾವ ತರ ಊಟ ಸಿಗುತ್ತೆ ಅದೇ ತರ ಊಟ ಇಲ್ಲಿ ಸಿಗುತ್ತೆ. ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಮೆಂತೆ ಚಪಾತಿ, ಜೋಳದ ರೊಟ್ಟಿ, ಆಮೇಲೆ ಶೇಂಗಾದ ಹೋಳಿಗೆ ಸಿಗುತ್ತೆ, ಬೇಳೆ ಹೋಳಿಗೆ ಸಿಗುತ್ತೆ, ಪಲ್ಯಗಳು ಸಿಗುತ್ತವೆ. ಬೀಟ್ರೂಟ್ ಪಲ್ಯ, ಬದ್ನಿಕಾಯಿ ಪಲ್ಯ, ಹೆಸರುಕಾಳು ಪಲ್ಯ, ಅಲಸಂದಿ ಪಲ್ಯಗಳು ವಿಧಾನವಾಗಿ ಪಲ್ಯಗಳು ಮಾಡ್ತೇವೆ. ಜೀರಾ ರೈಸು, ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತು, ಕ್ಯಾರೆಟ್ ರೈಸು, ಸುಮಾರು ವಿಧ ತರ ರೈಸ್ ಗಳನ್ನ ಮಾಡ್ತೀವಿ. ಹಾಗೆ ಸಾಂಬಾರು ಅಂತ ಬಂದಾಗ ಎಲ್ಲಾ ತರಹದಂತ ಸಾಂಬಾರುಗಳನ್ನು ಮಾಡ್ತೀವಿ ಸರ್. ಇದು ಆಕ್ಚುಲಿ ಗೋವಿಂದರಾಜ್ ನಗರದಲ್ಲಿ ಬರುತ್ತೆ. ಇದು ಪಟ್ಟೆಗೆರಪಾಳ್ಯ, ಆಮೇಲೆ ಸೆಕೆಂಡ್ ಮೇನ್ ರೋಡ್, 60 ಫೀಟ್ ರೋಡ್, ವಾಸು ಮೆಡಿಕಲ್ ಅಪೋಸಿಟ್ ಸರ್ ನಮ್ಮ ಹೋಟೆಲ್ ಇರೋದು.